ಸತ್ಯಪ್ರಮೋದ ಸಂಜಾತಂ ವಿದ್ವತ್ಕುಮದ ಬಾಂಧವಂ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಗುರುಂಭಜೆ. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಅಥವಾ ರಾತ್ರಿ ಮಲ್ಕೋಬೇಕಾದ್ರೆ, ಮಧ್ಯಾಹ್ನ ಕೆಲಸ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮ್ ನೋಡೋ ಅಭ್ಯಾಸ ನಮ್ಮೆಲ್ಲರಿಗೂ ಇದೆ. ಫೇಸ್ಬುಕ್ ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಪ್ರತಿಯೊಂದನ್ನು ನೋಡ್ತೀವಿ. ನನಗೆ ಪರ್ಸನಲಿ ಫಸ್ಟ್ ಓಪನ್ ಮಾಡಿದ ತಕ್ಷಣ ಬರೋದು ಮಹಾಸ್ವಾಮಿಗಳ ಒಂದು ಫೋಟೋ. ಮಹಾಸ್ವಾಮಿಗಳು ಎಲ್ಲಿ ದಿಗ್ವಿಜಯ ಮಾಡಿದ್ದಾರೆ ಇವತ್ತು, ಮಹಾಸ್ವಾಮಿಗಳ ಉಪನ್ಯಾಸ, ಮಹಾಸ್ವಾಮಿಗಳು ಪೂಜೆ ಮಾಡ್ತಿರೋದು, ಅಥವಾ ಮಹಾಸ್ವಾಮಿಗಳು ಅವ್ರ ತಾಯಿಗೆ ನಮಸ್ಕಾರ ಮಾಡ್ತಿರೋಂಥ ಒಂದು ವಿಡಿಯೋ. ಪ್ರತಿಯೊಂದು ನಾನು ಓಪನ್ ಮಾಡಿದ ತಕ್ಷಣ ನನಗೆ ಕಾಣುತ್ತೆ ಇವತ್ತು. ಹೆಂಗಂದ್ರೆ ಅದು ಸತ್ಯಾತ್ಮದಾಸ ಅನ್ನೋದಾಸ ಒಂದು ಪೇಜ್ ಇನಿಷಿಯೇಟಿವ್ ಏನಿದೆ, ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ, ಅವರು ಪ್ರತಿಯೊಂದನ್ನು ನಮಗೆ ಪ್ರತಿದಿನ ಅಪ್ಡೇಟ್ ಮಾಡಿ ಸ್ವಾಮಿಗಳು ಎಲ್ಲಿದ್ದಾರೆ ಇವತ್ತು, ಸ್ವಾಮಿಗಳು ಉಪನ್ಯಾಸವನ್ನ, ಸ್ವಾಮಿಗಳು ಭಿಕ್ಷಾ ಎಲ್ಲಿ ಮಾಡಿದ್ದಾರೆ ಇವತ್ತು, ಸ್ವಾಮಿಗಳು ಎಲ್ಲಿ ಹೋಗಿದ್ದಾರೆ, ಯಾವ ದೇವರ ದರ್ಶನ ಮಾಡಿದ್ದಾರೆ ಇವತ್ತು, ಪ್ರತಿಯೊಂದು ಇನ್ಫಾರ್ಮೇಶನ್ ಅದೊಂದು ಇನ್ಫಾರ್ಮೇಶನ್ ರೀತಿಯಲ್ಲಿ ಕೊಡೋದಲ್ಲದೆ ನಮ್ಮೆಲ್ಲರಿಗೂ ಒಂದು ಮಹಾಸ್ವಾಮಿಗಳ ಅನುಗ್ರಹ ಆಗಬೇಕು. ಪ್ರತಿಯೊಬ್ಬರಿಗೂ, ಎಲ್ಲ ಭಕ್ತರಿಗೂ, ಯಾವ್ಯಾವುದೋ ಮೂಲೆಯಲ್ಲಿದ್ದಾರೆ ಜನಗಳು, ಎಲ್ಲ ಭಕ್ತರಿಗೂ ಮಹಾಸ್ವಾಮಿಗಳ ದರ್ಶನ ಅವ್ರು ಎಲ್ಲಿ ಕೂತಿದಾರೋ ಅಲ್ಲಿಂದಾನೇ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಸತ್ಯಾತ್ಮದಾಸ ಅನ್ನೋದಾಸ ಒಂದು ಪೇಜ್ ಏನಿದೆ ಅವ್ರು ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಕೆಲಸ ಅದು. ಎಸ್ಪೆಷಲಿ ನನಗೆ, ನಮ್ಮಂತ ಯೂತ್ಸ್ಗೆ ಅಥವಾ ನಮ್ಮಿಂದ ನೆಕ್ಸ್ಟ್ ಬರೋ ಜನರೇಷನ್ಗೆ ಇದು ತುಂಬಾ ಅತ್ಯವಶ್ಯಕವಾದಂತಹ ಒಂದು ವಿಷಯ. ಯಾಕೆ ಅಂದ್ರೆ ಆ ರೂಟ್ಸ್ ನಮಗೆ ಉಳ್ಕೋಬೇಕು. ಸೊ ಇವತ್ತು ನನಗೆ ಸತ್ಯಾತ್ಮದಾಸ ಅನ್ನೋದಾಸ ಒಂದು ಪೇಜ್ 8 years ಕಂಪ್ಲೀಟ್ ಆಗಿದೆ. ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಕೇಳಿ ತುಂಬಾ ಖುಷಿ ಆಯಿತು. ಹೀಗೆ ಸ್ವಾಮಿಗಳ ಅನುಗ್ರಹ ಎಲ್ಲರಿಗೂ ಆಗೋ ಥರ ಇನ್ನೂ ಹೆಚ್ಚೆಚ್ಚು ಮಾಡಲಿ. ಇನ್ನೂ ಹೆಚ್ಚೆಚ್ಚು ಧರ್ಮ ಜಾಗೃತಿ ಮೂಡಿಸುವಂತ ಒಂದು ಪ್ರವಚನಗಳಾಗಿರಬಹುದು, ಸ್ವಾಮಿಗಳ ಒಂದು ಸಂದೇಶಗಳಾಗಿರ್ಬೋದು, ಎಲ್ಲವನ್ನ ಅವರು ಇನ್ನೂ ಹೆಚ್ಚೆಚ್ಚು ಮಾಡಿ ಎಲ್ಲ ಬರುವಂತ ಒಂದು ನೆಕ್ಸ್ಟ್ ಜನರೇಷನ್ಗೆ ಅದು ತಲುಪಿ ಅವರು ಈ ಒಂದು ದಾರಿಲಿ ಬರೋ ಥರ ಆಗಲಿ ಈ ಒಂದು ಪೇಜಿಂದ ಅಂತ ಹೇಳ್ತಾ, ಮಹಾಸ್ವಾಮಿಗಳ ಅನುಗ್ರಹ, ಅವರ ಅಂತರ್ಯಾಮಿಯಾದ ವಾಯುದೇವರ ಅನುಗ್ರಹ, ಅವರಂತರ್ಯಾಮಿಯಾದ ಶ್ರೀಹರಿಯ ಅನುಗ್ರಹ ಎಲ್ಲರಿಗೂ ಆಗಲಿ. ಸತ್ಯಾತ್ಮದಾಸ ಅನ್ನದಾಸ ಅಡ್ಮಿನ್ಸ್ ಏನಿದ್ದಾರೆ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮಿಂದ ನಾವು ಪ್ರತಿದಿನ ಸ್ವಾಮಿಗಳ ದರ್ಶನ ಎಲ್ಲಿ ಕೂತ್ಕೊಂಡಿರ್ತೀವೋ ಅಲ್ಲಿಂದನೇ ಮಾಡುವಂತರ ಒಂದು ಸೌಭಾಗ್ಯ ನಿಮ್ಮಿಂದ ನಮಗೆ ಸಿಕ್ಕಿದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಹರೇ ನಮಃ.